ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಕರ್ನಾಟಕದಲ್ಲಿ ಯಾವ ಆಕ್ಟರ್ಗೆ ಹುಚ್ಚು ಮತ್ತೆ ಹೆಚ್ಚು ಫ್ಯಾನ್ಸ್ ಅಂತ ನನ್ನನ್ನು ಕೇಳಿದ್ರೆ ನನ್ನ ಉತ್ತರ ಕೇವಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿರುತ್ತೆ. ಇಷ್ಟೆಲ್ಲಾ ಫ್ಯಾನ್ ಫಾಲೋಯಿಂಗ್ ಇದ್ದು ಜನ ಅವ್ರನ್ನ ದೇವ್ರಂತ ಪೋಸಿದ್ರು, ಒಂದಾದ್ಮೇಲೆ ಒಂದು ಹಿಟ್ ಫಿಲಮ್ಸ್ ಕೊಟ್ರು. ಅವ್ರ ಡೌನ್ ಫಾಲ್ಗೆ ಕಾರಣ ಏನು? ದರ್ಶನ್ ಅವ್ರ ಬಗ್ಗೆ ಯಾರು ಹೇಳ್ದಿರೋ ವಿಷಯ ನಾನಿವತ್ತು ನಿಮ್ಗೆ ಬಿಡಿಸಿ ಹೇಳ್ತೀನಿ ಸ್ನೇಹಿತರೆ. ಟ್ರಸ್ಟ್ ಮಾಡಿ, ಈ ವಿಡಿಯೋಲಿ ಹೇಳಿರೋ ಇನ್ಫಾರ್ಮೇಶನ್ ನಿಮ್ಗೆ ಯಾವ ವಿಡಿಯೋಲೂ ಸಿಗೋದಿಲ್ಲ. ದರ್ಶನ್ ಅವರು ಜನರ ಮನಸ್ಸಿಂದ ಡೌನ್ ಫಾಲ್ಗೆ ಹೋಗಿರೋ ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ, ಬನ್ನಿ ಸ್ನೇಹಿತರೆ. ಹೇಮಂತ್ ಕುಮಾರ್ ಅವರು ಕೊಡಗು ಅಲ್ಲಿ ಪೋನಂಪೇಟ್ ಹಳ್ಳಿಲಿ ಹುಡ್ತಾರೆ. ಅವ್ರ ಅಪ್ಪನೂ ಆಕ್ಟರ್ ಆಗಿರ್ತಾರೆ. ಬಟ್ ಅವ್ರ ಅಪ್ಪಂಗೆ ಗೊತ್ತಿರೋದಿಲ್ಲ ಅವ್ರ ಮಗ ಅವ್ರನ್ನೂ ಮೀರಿಸ್ತಾನೆ ಅಂತ. ಅವ್ರ ಸ್ಟಾರ್ಟಿಂಗು ಕಂಪ್ಲೀಟ್ ಬಾಟಮ್ ಇಂದ ಆಗುತ್ತೆ. ಅವರು ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ, ಅಸಿಸ್ಟೆಂಟ್ ಕ್ಯಾಮ್ರಾ ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ. ಅದಾದ್ಮೇಲೆ 2002ರಲ್ಲಿ ಮೆಜೆಸ್ಟಿಕ್ ಮೂವಿ ಬಂತು. ಆ ಮೂವಿ ಬಗ್ಗೆ ನಿಮ್ಗೇನ್ ಜಾಸ್ತಿ ಹೇಳ್ಬೇಕಾಗಿಲ್ಲ ನಾನು. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಹಿಟ್ಸು ಕರಿಯ, ಕಲಾಸಿಪಾಳ್ಯ ಮತ್ತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇದಕ್ಕೋಸ್ಕರ ಅವ್ರಿಗೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟರ್ ಸಿಕ್ತು. 2023ರಲ್ಲಿ ಬಂದ ಕ್ರಾಂತಿ ಮತ್ತೆ ಕಾಟೇರ ಕಂಪ್ಲೀಟ್ ಬ್ಯಾರಿಯರ್ ಬ್ರೇಕ್ ಮಾಡಿ 100 ಕೋಟಿ ದಾಟಿತ್ತು. ಇದು ಅವ್ರ ಮೂವೀಸ್ ಕತೆ ಆಗಿತ್ತು. ಆದ್ರೆ ರಿಯಲ್ ಲೈಫ್ ಅಲ್ಲಿ ಬಂದ ಐರನಿ ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ರಿ ಮೀಡಿಯಾ? ನನಗೆ ಮೀಡಿಯಾ ಸಮಾನ. ನೋಡಿ, ಡಿ ಬಾಸ್ ಅನ್ನೋದು ಬರೀ ಒಂದು ನಿಕ್ ನೇಮ್ ಆಗಿರ್ಲಿಲ್ಲ, ಅದು ಒಂದು ದೊಡ್ಡ ವರ್ಲ್ಡ್ ವ್ಯೂ ಆಗಿತ್ತು. ಅವರ ಫ್ಯಾನ್ಸ್ ಡಿ ಆರ್ಮಿ ಬರೀ ಅವ್ರನ್ನ ಅಡ್ಮೈರ್ ಮಾತ್ರ ಮಾಡ್ತಿರ್ಲಿಲ್ಲ, ಅವ್ರನ್ನ ಮಿಮಿಕ್ ಸಹ ಮಾಡ್ತಿದ್ರು. ದರ್ಶನ್ ಅವ್ರು ಏನು ತಪ್ಪು ಮಾಡಲ್ಲ ಅಂತ ಪ್ಯೂರ್ ಆಗಿ ನಂಬಿದ್ರು. ಆದ್ರೆ ಅವ್ರ ರೆಕಾರ್ಡ್ ನೋಡಿದ್ರೆ ಬೇರೆನೆ. 2011 ಅವರ ವೈಫ್ ವಿಜಯಲಕ್ಷ್ಮಿ ಮೇಲೆ ಅಸಲ್ಟ್ ಮಾಡಿದ್ಕೆ ಅರೆಸ್ಟ್ ಆದ್ರು. ಚಾರ್ಜ್ ಶೀಟ್ ಅಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಮತ್ತೆ ಅಟೆಂಪ್ಟೆಡ್ ಮರ್ಡರ್ ಇತ್ತು. 2016 ಮತ್ತೆ 2021 ಮೈಸೂರು ಹೋಟೆಲ್ಸ್ ನಲ್ಲಿ ವೇಟರ್ಸ್ ಮೇಲೆ ಅಸಲ್ಟ್ ಆಯ್ತು. 2023 ಅವ್ರ ನಾಯಿ ಒಂದ್ ಲೇಡಿ ಮೇಲೆ ಅಟ್ಯಾಕ್ ಮಾಡುತ್ತೆ, ಅದಕ್ಕೆ ಬರೀ FIR ಆಯ್ತು. ಅದಾದ್ಮೇಲೆ ನಿಮಗ್ ಗೊತ್ತಿರೋ ಹಂಗೆ ದುಡ್ಡು ಕೊಟ್ಟು ವರ್ಲ್ಡ್ ಒಳಗೆ ಸೆಟ್ಲ್ಮೆಂಟ್ ಮಾಡ್ಕೊಂಡ್ರು. 2013ರಿಂದ ದರ್ಶನ್ ಅವರು ಮತ್ತೆ ಪವಿತ್ರ ಗೌಡ ಅವರು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ವಿಜಯಲಕ್ಷ್ಮಿ ಅವ್ರ ಜೊತೆ ಮ್ಯಾರೇಜ್ ಆಗಿದ್ರು ಕೂಡ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಗೊತ್ತಿತ್ತು ಮತ್ತೆ ಪ್ರೊಡ್ಯೂಸರ್ಸ್ಗೂ ಗೊತ್ತಿತ್ತು. ಆದ್ರೆ ಯಾರು ಜೋರಾಗಿ ಹೇಳಿರ್ಲಿಲ್ಲ. ಜನವರಿ 2024ನಲ್ಲಿ ಪವಿತ್ರ ಗೌಡ ಅವರು ಇದನ್ನ ಪಬ್ಲಿಕ್ ಮಾಡ್ತಾರೆ. ಒಂದ್ ವಿಡಿಯೋ ಪೋಸ್ಟ್ ಮಾಡ್ತಾರೆ. 1 ಡಿಕೆಡ್ ಡೌನ್ ಫಾರ್ ಎವರ್ ಟು ಗೋ ಅಂತ ಕ್ಯಾಪ್ಷನ್ ಹಾಕ್ತಾರೆ. ಚಿತ್ರದುರ್ಗದಲ್ಲಿ ಒಬ್ಬ 33 ವರ್ಷದ ವ್ಯಕ್ತಿ ಇದನ್ನ ಎಲ್ಲ ನೋಡ್ತಿರ್ತಾನೆ. ಅವನ ಹೆಸರು ರೇಣುಕಾ ಸ್ವಾಮಿ. ಪೊಲೀಸ್ ಪ್ರಕಾರ ಅವನು ಪವಿತ್ರ ಗೌಡ ಅವ್ರ ಪೋಸ್ಟ್ಗೆ ಮತ್ತೆ ವಿಡಿಯೋಸ್ಗೆ ಕೆಟ್ಟದಾಗಿ ಕಾಮೆಂಟ್ಸ್ ಹಾಕ್ತಿರ್ತಾನೆ. ಕೆಲವು ಜನ ಅವನ್ನ ದರ್ಶನ್ ಫ್ಯಾನ್ ಅಂತಾರೆ. ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ಯಾರ್ ಫ್ಯಾನ್ ಇವನ್ ಆಗಿದ್ನೋ ಅವರೇ ಇವನ್ ಡೆತ್ಗೆ ಕಾರಣ ಆಗ್ತಾರೆ ಅಂತ. June 7, 2024 ದರ್ಶನ್ ಅವರು ಅವರ ಫ್ಯಾನ್ ನೆಟ್ವರ್ಕ್ ಯೂಸ್ ಮಾಡ್ಕೊಂಡು ರೇಣುಕಾ ಸ್ವಾಮಿನ ಟ್ರ್ಯಾಕ್ ಮಾಡಿಸ್ತಾರೆ. ಟ್ರ್ಯಾಕ್ ಮಾಡಿಸಿ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿನ ಪಟ್ನಾಗಿರಿ ಶೆಡ್ಗೆ ತರ್ತಾರೆ. ಆ ಶೆಡ್ ಅಲ್ಲಿ ಏನಾಯ್ತು ಅನ್ನೋದು 3991 ಪೇಜಸ್ ನ ಚಾರ್ಜ್ ಶೀಟ್ ಅಲ್ಲಿ ಇದೆ. ಒಬ್ಬ ಕೋ ಅಕ್ಯೂಸ್ಡ್ ಪೊಲೀಸ್ ಸ್ಟೇಷನ್ ಬಂದು ಹೇಳ್ತಾನೆ ದರ್ಶನ್ ಈ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ವಿಕ್ಟಿಮ್ಗೆ ಕಿಕ್ ಮಾಡಿ ಬೆಲ್ಟ್ ಇಂದ ಹೊಡೆದಿದ್ರು ಅಂತ. ಆಟೋಪ್ಸಿ ರಿಪೋರ್ಟ್ ನಲ್ಲಿ ಡೆತ್ ಕಾಸ್ ಶಾಕ್ ಹಿಮೊರೇಜ್ ಆಸ್ ರಿಸಲ್ಟ್ ಆಫ್ ಮಲ್ಟಿಪಲ್ ಬ್ಲಡ್ ಇಂಜುರೀಸ್ ಅಂತ ಇರುತ್ತೆ. June 8, 2024 ಬಾಡಿನ ಸೋಮ್ನಲ್ಲಿ ಡ್ರೈನ್ ಹತ್ರ ಡಂಪ್ ಮಾಡ್ಬಿಟ್ರು. ನೆಕ್ಸ್ಟ್ ಮಾರ್ನಿಂಗು ಗಾರ್ಡ್ಗೆ ಆ ಬಾಡಿ ಸಿಗುತ್ತೆ. ರೇಣುಕಾ ಸ್ವಾಮಿ ಬರೀ 33 ವರ್ಷದ ವ್ಯಕ್ತಿ. ವೈಫು ಪ್ರೆಗ್ನೆಂಟು ಮತ್ತೆ ಮನೆಯಲ್ಲಿ ಪೇರೆಂಟ್ಸು ಮಗ ಮನೆಗೆ ಬರ್ತಾನಂತ ಕಾಯ್ತಿರ್ತಾರೆ. ಬಟ್ ಅಲ್ಲಿ ಸ್ಟೋರಿ ಆಗಿರೋದೇ ಡಿಫ್ರೆಂಟು. ಈ ಸ್ಟೋರಿನ ಕ್ರೂಯಲೆಸ್ಟ್ ಪಾರ್ಟ್ ಏನು ಅಂದ್ರೆ ಅವನ ಹೆಂಡತಿ ಡೆಲಿವರಿಗೆ ಜಸ್ಟ್ 4 months ಇರುತ್ತೆ. June 11, 2024 ಪೊಲೀಸು ದರ್ಶನ್ ಮೈಸೂರು ಜಿಮ್ ಇಂದ ಪಿಕ್ ಮಾಡಿ ಪರಪ್ಪನ ಅಗ್ರಹ ಸೆಂಟ್ರಲ್ ಜೈಲ್ನಲ್ಲಿ ಅಂಡರ್ ಟ್ರಯಲ್ ಪ್ರಿಸನರ್ ನಂಬರ್ 6106 ಆಗಿ ರಿಜಿಸ್ಟರ್ ಮಾಡಿದ್ರು. ರಿಪೋರ್ಟರ್ಸು ಈ ಕೇಸ್ನ ಕವರ್ ಮಾಡಬೇಕಾದ್ರೆ ಸಖತ್ ಪ್ರೆಷರ್ ಬರ್ತಿತ್ತು ಅವ್ರಿಗೆ. ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಜರ್ನಲಿಸ್ಟ್ ರಕ್ಷಿತ್ ಗೌಡ್ ಬೆಂಗಳೂರು ಕೋರ್ಟ್ ಹೊರಗೆ ರೆಗ್ಯುಲರ್ ರಿಪೋರ್ಟ್ ಮಾಡಬೇಕಾದ್ರೆ ಅವ್ರನ್ನ ರಾಬ್ ಮಾಡಿ ಫಿಸಿಕಲಿ ಅಟ್ಯಾಕ್ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಒಂದು ಫೋಟೋಗ್ರಾಫ್ ವೈರಲ್ ಆಗುತ್ತೆ. ಜೈಲೊಳಗೆ ಒಂದು ಸ್ಮಗಲ್ಡ್ ಫೋನ್ ಯೂಸ್ ಮಾಡಿ ಒಬ್ಬ
ಪ್ರಿಸನರ್ ಒಂದ್ ಫೋಟೋ ತೆಗ್ದಿದ್ದ. ಈ ಫೋಟೋ ಅಲ್ಲಿ ದರ್ಶನ್ ಅವರು ಪ್ರಿಸನ್ ಗಾರ್ಡನ್ ಅಲ್ಲಿ ಕೂತ್ಕೊಂಡು ಒಂದ್ ಕೈಯಲ್ಲಿ ಮಗ್ಗು ಇನ್ನೊಂದ್ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ನಟೋರಿಯಸ್ ಕ್ರಿಮಿನಲ್ ವಿಲ್ಸನ್ ಗಾರ್ಡನ್ ನಾಗ ಜೊತೆ ನಗಾಡ್ತಿದ್ರು. ಈ ಫೋಟೋ ಫುಲ್ಲು ವೈರಲ್ ಆಗ್ಬಿಡುತ್ತೆ. ಅದಕ್ಕೆ 9 ಜನ ಅಫಿಷಿಯಲ್ಸ್ ನ ಸಸ್ಪೆಂಡ್ ಮಾಡ್ತಾರೆ ಮತ್ತೆ 3 FIR ಫೈಲ್ ಆಗುತ್ತೆ. ಆಸ್ ಅ ರಿಸಲ್ಟ್ ಬೆಳಗಿನ ಜಾವ 4:30ಕ್ಕೆ ದರ್ಶನ್ ಅವ್ರನ್ನ ಹೈ ಸೆಕ್ಯೂರಿಟಿ ಜೊತೆ ಬಳ್ಳಾರಿ ಜೈಲಿಗೆ ಕಳಿಸ್ತಾರೆ. ಇದಕ್ಕೆಲ್ಲ ದರ್ಶನ್ ಅವರ ಕೌಂಟರ್ ರೆಸ್ಪಾನ್ಸ್ ಏನಾಗಿತ್ತು ಅಂದ್ರೆ ಅವರು ರಿಪೋರ್ಟಿಂಗ್ ಅಗೇನ್ಸ್ಟ್ ಪಿಟೇಷನ್ ಫೈಲ್ ಮಾಡ್ತಾರೆ. ಮೀಡಿಯಾ ಹೌಸಸ್ ಫ್ಯಾಕ್ಟ್ಸ್ ನ ಡಿಸ್ಟ್ರಾಟ್ ಮಾಡ್ತಿದೆ, ಮೀಡಿಯಾ ಟ್ರಯಲ್ ಮಾಡಿದ್ದಾರೆ ಮತ್ತೆ ಆಕ್ಟರ್ಸ್ ತಂದು ಪಬ್ಲಿಕ್ ಒಪಿನಿಯನ್ ಚೇಂಜ್ ಮಾಡ್ತಿದ್ದಾರೆ ಅಂತ ಕವರ್ ಬ್ಲಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಲಾಯರ್ಸ್ ಆರ್ಗ್ಯೂ ಮಾಡಿದ್ರು ಮತ್ತೆ ಇದರಿಂದ ಫೇರ್ ಟ್ರಯಲ್ ಸಿಗ್ಲಿಲ್ಲ. ಇದೇ ಟೈಮಲ್ಲಿ ಆಕ್ಟ್ರೆಸ್ ರಮ್ಯಾ ಒಂದು ಪೋಸ್ಟ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಇಸ್ ಅ ರೇ ಆಫ್ ಹೋಪ್ ಫಾರ್ ಕಾಮನ್ ಪೀಪಲ್, ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ ಫ್ಯಾಮಿಲಿ ಅಂತ. ಇದನ್ನೆಲ್ಲ DRMಗೆ ಸಸ್ಟೈನ್ ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ರಮ್ಯಾಗೆ ಥ್ರೆಡ್ಸ್ ಮತ್ತೆ ಅಬ್ಯೂಸಿವ್ ಮೆಸೇಜಸ್ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಚಿತ್ರದುರ್ಗದಲ್ಲಿ ಜನಗಳು ಪ್ರೊಟೆಸ್ಟ್ ಮಾಡ್ತಾರೆ, ಪ್ರೊಟೆಸ್ಟ್ ಮಾಡಿ ರೋಡಿಗಿಳಿತಾರೆ. ಕನ್ನಡ ಫಿಲಂ ಚೇಂಬರ್ ಇಂದ ದರ್ಶನ್ ಅವ್ರನ್ನ ಕಂಪ್ಲೀಟ್ ಬ್ಯಾನ್ ಮಾಡ್ಬೇಕು ಅಂತ ಕೇಳ್ಕೊಂತಾರೆ. ಈ ಕೇಸ್ಗೆ ಆಕ್ಟರ್ ಚೇತನ್ ಕುಮಾರ್ ಹೇಳ್ತಾರೆ 20 ವರ್ಷ ಮೂವಿಲ್ ತೋರಿಸಿರೋ ಅಗ್ರೆಷನ್ ಇವಾಗ ರಿಯಲ್ ಲೈಫ್ಗೆ ಬಂದಿದೆ ಅಂತ. ಆಗಸ್ಟ್ 2025 ನಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ದರ್ಶನ್ ಅವ್ರ ಬೇಲ್ನ ಕ್ಯಾನ್ಸಲ್ ಮಾಡಿತ್ತು. ಸುಪ್ರೀಂ ಕೋರ್ಟ್ ಫುಲ್ಲು ಡಿಲಿಬರೇಟ್ ಆಗಿ ಹೇಳುತ್ತೆ, ಈ ಎಂಜಾಯ್ಸ್ ಸೆಲೆಬ್ರಿಟಿ ಸ್ಟೇಟಸ್, ಮಾಸ್ ಫಾಲೋಯಿಂಗ್, ಪೊಲಿಟಿಕಲ್ ಕ್ಲಾಡ್ ಅಂಡ್ ಫೈನಾನ್ಷಿಯಲ್ ಮಸಲ್. ಮೀಡಿಯಾ ಬರೀ ಅವ್ರ ಕ್ಯಾರೆಕ್ಟರ್ನ ಹಾಳು ಮಾಡಕ್ ನೋಡ್ತಿತ್ತು. ಅವ್ರಿಗೆ ಏನ್ ಬರುತ್ತೋ ಬಾಯ್ಗೆ ಅದನ್ನೇ ಹೇಳ್ತಿದ್ರು ಅವ್ರ ಬಗ್ಗೆ. ಅವ್ರ ಪ್ರೈವೇಟ್ ಟೆಕ್ಸ್ಟ್ ಎಲ್ಲ ಟಿವಿಲಿ ತೋರಿಸ್ತಿದ್ರು. ದರ್ಶನ್ ವರ್ಸಸ್ ಮೀಡಿಯಾ ಅನ್ನೋದು ಹೊಸ ಟಾಪಿಕ್ ಏನಲ್ಲ ಸ್ನೇಹಿತರೆ, ಇದು ಸಖತ್ ಹಳೆ ರಿಲೇಶನ್ಶಿಪ್. ಒಬ್ಬ ವ್ಯಕ್ತಿ ಬಗ್ಗೆ ಬಾಯಿಗೆ ಬಂದಿತ್ತು ಅನ್ನೋದು ಮತ್ತೆ ಅವ್ರ ಪ್ರೈವೇಟ್ ಟೆಕ್ಸ್ಟ್ ಸಹ ಲೀಕ್ ಮಾಡೋದು, ಇದು ಯಾವ ಮಟ್ಟಿಗೆ ನ್ಯಾಯ ನೀವೇ ಹೇಳಿ. ಬಟ್ ಅನ್ಡಿನಯಬಲ್ ಸತ್ಯ ಏನ್ ಗೊತ್ತಾ, ಒಬ್ಬ ಮನುಷ್ಯ ಜೈಲಲ್ಲಿದ್ದಾನೆ, ದೊಡ್ಡ ಕ್ರೈಮ್ ಚಾರ್ಜ್ ಆಗಿ, ಮತ್ತೆ ಇನ್ನೊಬ್ಬ ಮನುಷ್ಯನ ಮಗು ಅವ್ರ ಅಪ್ಪ ಯಾರು ಅಂತಾನೆ ನೋಡಕ್ಕಾಗಲ್ಲ.